ಇನ್ನೊಂದು ಸ್ವಲ್ಪ ಲೇಟು. ಇಲ್ಲಿ ಪುಟ್ಟೋಣ ನನಗೆ ಡ್ರಾಪ್ ಮಾಡಕ್ಕೆ ಬಂದಿದ್ರು. ನೋಡಿ ಹೇಗೆ ಮಲಗಿದೆ ಇದು. ಫೈನಲಿ ನಾನು ಮನೆಗೆ ಬಂದಿದ್ದೀನಿ, ಅಂದರೆ ಬಾಂಬೆಯಲ್ಲಿ ಮನೆಗೆ ಬಂದಿದ್ದೀನಿ. ಪುಟ್ಟೋಣ ಅಡುಗೆ ಮಾಡ್ತಿದ್ದಾರೆ. ಫುಲ್ ಸೆಕೆ, ಸಾಕಾಯ್ತು. ತುಳುವತ್ತು ಕನ್ನಡ ಅವರಿಗೂ ಗೊತ್ತಿಲ್ಲ. ಇವರೆಲ್ಲ ಊರಲ್ಲಿದ್ದು ಇವರಿಗೆ ಕನ್ನಡ ಸರಿ ಬರಲ್ಲ. ಸೊ ಈಗ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಇದು ನಮ್ಮ ಫೋಟೋಗ್ರಾಫರ್ ಇವತ್ತು, ಪುಟ್ಟು ಅಣ್ಣ. ಚಲೋ ಕ್ಯಾಮರಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಉಡುಪಿ ಮನೆಯಲ್ಲಿ ಇದ್ದೀನಿ. ಉಡುಪಿಗೆ ಬಂದಿದ್ದೆ ಒಂದು 3 days ಬ್ಯಾಕ್. ಸೊ ಬಟ್ ದೇವಸ್ಥಾನ ಅದೆಲ್ಲ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಇವತ್ತು ನಾನು ಬಾಂಬೆಗೆ ರಿಟರ್ನ್ ಹೋಗ್ತಿದ್ದೀನಿ. ಕೂರ್ಗಿಂದ ಇಲ್ಲಿ ಬಂದಿದ್ದು ಆ್ಯಂಡ್ ಈಗ ಬಾಂಬೆ ಹೋಗಬೇಕು ಒನ್ ಮಂತ್ಗೆ ಆ ಥರ. ಬಿಕಾಸ್ ನಾನು ಕ್ಯಾನಡಾದಿಂದ ಬಂದ ಮೇಲೆ ನಾನು ಬಾಂಬೆಗೆ ಹೋಗೇ ಇಲ್ಲ ಆ್ಯಕ್ಚುಲಿ. ಸೊ ಒಂದು ಸ್ವಲ್ಪ ಹೋಗಿ ಬರೋಣ ಆ ಥರ. ಸೊ ಹೋಗೋಕ್ಕಿಂತ ಮುಂಚೆ ಇವತ್ತು ಮಧ್ಯಾಹ್ನ ನನ್ನ ಟ್ರೈನು. ಸೊ ಹೋಗೋಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡೋಣ ನಿಮಗೆಲ್ಲ ಅಂತ ಇವತ್ತು ಚಿಕನ್ ಸುಕ್ಕ ರೆಸಿಪಿ ಮಾಡ್ತಿದ್ದೀನಿ. ಬಟ್ ಇಲ್ಲಿ ಮಾಡ್ತಿಲ್ಲ, ಯಾಕಂದರೆ ನಾವು ಆ್ಯಕ್ಚುಲಿ ಈ ಮನೆಯಲ್ಲಿ ಯಾರೂ ಇರಲ್ಲ. ಸೊ ಮಾಮ್ ಡ್ಯಾಡಿಗ ಲಾಸ್ಟ್ ಹೋಗಿದ್ದು. ಅದ್ರ ಮೇಲೆ ನಿಖಿಲ್ ನಿಶಾ ಅವ್ರು ಬಂದಿದ್ದರು, ಬಟ್ ಅವರು 1 ಡೇಗೆ ಆ ಥರ ಬಂದಿದ್ದು ಅಷ್ಟೇ. ಸೊ ಸಾಮಾನೆಲ್ಲ ಏನೂ ಇಲ್ಲ, ಅಂದರೆ ಯುಟೆನ್ಸಿಲ್ಸ್ ಎಲ್ಲ ಇದೆ, ಬಟ್ ಗ್ರಾಸರೀಸ್ ಅದೆಲ್ಲ ಇಲ್ಲ. ಮತ್ತು ಯಾಕೆ ಒಂದು 2 ಡೇಸ್ಗೆ ಅಂತ ಎಲ್ಲ ತರಬೇಕು. ಅದಕ್ಕೆ ನಾನು ಏನು ಅಡುಗೆ ಮಾಡಿಲ್ಲ. ನಾನು ಯೂಶ್ವಲಿ ಹೊರಗಿಂದ ತಿಂತಿದ್ದೆ, ಇಲ್ಲಾದರೆ ದೊಡ್ಡಮ್ಮ ಚಿಕ್ಕಮ್ಮ ನಮ್ಮದೆಲ್ಲ ಸುತ್ತಮುತ್ತ ಎಲ್ಲ ನಮ್ಮಂದರೆ ನಮ್ಮ ರಿಲೇಟಿವ್ಸ್ ಮನೆಯೇ. ಚಿಕ್ಕಮ್ಮ, ದೊಡ್ಡಮ್ಮ, ಅಜ್ಜಿ ಆ ಥರ. ಅಂದರೆ ನನ್ನ ಅಜ್ಜಿ ಇದ್ದಾರಲ್ಲ, ಅವ್ರ ಸಿಸ್ಟರ್ಸ್, ಅವ್ರ ಮಕ್ಕಳು ಎಲ್ಲ ಇಲ್ಲಿ ಸುತ್ತಮುತ್ತ ಒಂದು 6-7 ಮನೆ ಇದೆ ನಮ್ಮದು. ಸೊ ಎಲ್ಲಿನೂ ಹೋದರೆ ಊಟ ಸಿಗುತ್ತೆ, ಅದೇನು ಟೆನ್ಷನ್ ಇಲ್ಲ ಉಡುಪಿ ಬಂದರೆ. ಸೊ ಇವತ್ತು ಈಗ ಹೋಗೋಕ್ಕಿಂತ ಮುಂಚೆ ಒಂದು ಚಿಕನ್ ಸುಕ್ಕ ರೆಸಿಪಿ ಮಾಡೋಣ. ಸೊ ನಾನು ದೊಡ್ಡಮ್ಮ ಮನೆಗೆ ಹೋಗ್ತಿದ್ದೀನಿ. ದೊಡ್ಡಮ್ಮ ಅಂದರೆ ಪುಟ್ಟು ಅಣ್ಣ ಅವ್ರ ಮನೆ, ಅದು ತೋರಿಸ್ತೀನಿ ನಿಮಗೆ. ಸೊ ಇಲ್ಲೇ ಒಂದು 1 minute ವಾಕ್ ಇದೆ ಅಷ್ಟೇ. ಸೊ ಹಾಗೆ ನಿಮಗೆ ಇವತ್ತು ಚಿಕನ್ ಸುಕ್ಕ ಅಂದರೆ ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ ಹೇಗೆ ಮಾಡೋದಂತ ಹೇಳಿಕೊಡ್ತೀನಿ, ಬನ್ನಿ. ಸೊ ಇವಾಗ ನಾನು ಇಲ್ಲಿ ಚಿಕನ್ ತಗೊಳಕ್ಕಂತ ಬಂದಿದ್ದೀನಿ. ಸೊ ನಾವೊಂದು 2 kg ಅಷ್ಟು ಚಿಕನ್ ತಗೊಳ್ತೀವಿ. ಈಗ ಚಿಕನ್ ತಗೊಂಡು ನಾನು ದೊಡ್ಡಮ್ಮ ಮನೆಗೆ ಬಂದಿದ್ದೀನಿ. ಇದು ನಮ್ಮ ದೊಡ್ಡಮ್ಮ ಮನೆ. ನಮ್ಮ ಮನೆ ಅಲ್ಲೇ, ಅಂದರೆ ಅದು ಅಲ್ಲಿ ಮರ ಇದೆ, ಅದ್ರ ಹಿಂದ್ಗಡೆ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ. ಇಲ್ಲಿ ನೋಡಿ ನಮ್ಮ ದೊಡ್ಡಮ್ಮ ಅವ್ರು ನನಗೆ ಚಿಕನ್ ವಾಶ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಇದೆ ನಮ್ಮದು ಚಿಕನ್. ಆ್ಯಂಡ್ ಇಲ್ಲಿ ಎಲ್ಲ ತಯಾರಿ ನಡೀತಾ ಇದೆ. ಆನಿಯನ್ಸ್, ಗಾರ್ಲಿಕ್ ಎಲ್ಲ ಕಟ್ ಮಾಡಿ ಬಂದಿದ್ದೀವಿ. ನಮ್ಮ ದೊಡ್ಡಮ್ಮ ಇಲ್ಲಿ ಬೆಂಕಿ ಹಚ್ಚಿ ಕೊಡ್ತಿದ್ದಾರೆ. ಅಲ್ಲಿ ಮುನ್ನ ಕೂಗಾಡ್ತಾ ಇದ್ದಾನೆ. ದಾಯ್ ಕಟ್ಟಿದ್ದ ಮಗು. ಆಯಿತು. ದಿಕ್ಕೇಲ್ಗೆ ಒಲೆ ಹೇಳ್ತಾರೆ, ಈಗ ಗೊತ್ತಾಯ್ತು. ಅದರಲ್ಲಿ ಮಾಡಿದ್ರೆ ಫುಲ್ ಟೇಸ್ಟ್ ಆಗುತ್ತಂತೆ ಅಲ್ಲ. ಸೊ ಇಲ್ಲಿ ನಮ್ದು ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಮುನ್ನ ಪಾಪ ತುಂಬ ಕೂಗಾಡ್ತಾ ಇದ್ದಾನೆ. ಸೊ ಈಗ ನಾವು ಕುಕಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ದೊಡ್ಡಮ್ಮ ಎಣ್ಣೆ ನಿಂತ್ಕೊಂಡಿದ್ದಾರೆ. ನಾನು ಇನ್ನಿ ಫುಲ್ ಎಣ್ಣೆ ಚೆಲ್ಲಿದೆ, ಚೆಲ್ಲಿ ಹೋಯ್ತು. ಆ್ಯಂಡ್ ಇವತ್ತು ನಮ್ಮ ಫೋಟೋಗ್ರಾಫರ್ ಪುಟ್ಟು ಅಣ್ಣ. ಓವರ್ ಟು ಯು. ನಾವು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿದ್ದೀವಿ, ಅದೇ ಟೇಸ್ಟ್ ಬರುತ್ತೆ. ಹಾಂ, ಊರು ಕುಕ್ಕಿಂಗಲ್ಲಿ ಎಲ್ಲ ಕೊಕೊನಟ್ ಆಯಿಲೇ. ಸೊ ಒಂದು 2 to 3 ಸ್ಪೂನ್ಸ್ ಎಷ್ಟು ನಿಮಗೆ ಆನಿಯನ್ ಫ್ರೈ ಮಾಡೋಕೆ ಕೊಕೊನಟ್ ಬೇಕು ಅಷ್ಟು ಕೊಕೊನಟ್ ಆಯಿಲ್ ಹಾಕಿ. ಆದ ಮೇಲೆ ಇದು ಆಯಿಲ್ ಬಿಸಿ ಆದ ಮೇಲೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಕಾಳು ಮೆಣಸು, ಕನಕ್ ಕುಂದ್ ಮಲ್ಕೊಡ್ತೀವಿ,
ಆ್ಯಂಡ್ ಇಲ್ಲಿ ನಮ್ಮ ಹತ್ರ ಒಂದು ಸ್ವಲ್ಪ ಗರಂ ಮಸಾಲ ಇದೆ. ಸೊ ಒಂದಿದು ಪುಲಾವ್ ಎಲೆ, ಇದು ಒಂದು ಪೀಸ್ ಚಕ್ಕೆ, ಆ್ಯಂಡ್ ಒಂದು 2-3 ಲವಂಗ, ಇಲೈಚಿ ಎಲ್ಲ ಇದೆ. ಅದು ಒಂದು ಪ್ಯಾಕೆಟ್ ಇದೆಯಲ್ಲ, ಅದೆಲ್ಲ ಹಾಕ್ತಿದ್ದೀನಿ. ಸೊ ಇದೇನು ಕಂಪಲ್ಸರಿ ಇಲ್ಲ. ಓ ಮೈ ಗಾಡ್. ಸೊ ಯೂಶ್ವಲಿ ಗರಂ ಮಸಾಲ ಇದು ಹೋಲ್ ಸ್ಪೈಸಸ್ ಹಾಕೋದೇನು ಕಂಪಲ್ಸರಿ ಇಲ್ಲ, ಬಿಕಾಸ್ ನಾವು ನಮ್ಮ ಮನೆಯಲ್ಲಿ ಮಸಾಲ ಮಾಡೋದೀಗ ನಾವು ಅದರಲ್ಲೇ ಮಮ್ಮಿ ಹಾಕಿಬಿಡ್ತಾರೆ. ಸೊ ನಾವು ಹಾಕಲ್ಲ, ಬಟ್ ಇದು ಆಪ್ಷನಲ್. ನಿಮಗೆ ಬೇಕಾದರೆ ಹಾಕಿ, ಇಲ್ಲಾಂದರೆ ಬೇಡ. ಇದು ಒಂದು ಸ್ವಲ್ಪ ಬಿಸಿ ಕರಿಬೇವು ಸೊಪ್ಪು ಮೆಲ್ಲ ಮೆಲ್ಲ ಬಲ್ಪು. ಸೊ ಇದೊಂದು ಸ್ವಲ್ಪ ಮಸಾಲ ಚೆನ್ನಾಗಿ ಬಿಸಿ ಆಗಲಿ. ಓ ಬಂತು, ಹಾಕಿ. ಸೊ ನಮ್ಮ ದೊಡ್ಡಮ್ಮ ಕರಿಬೇವು ಸೊಪ್ಪು ಹಾಕ್ತಿದ್ದಾರೆ. ಫುಲ್ ಪರಿಮಳ. ಸಾಕು. ಹಾಂ. ಸೊ ಇದಾದ್ಮೇಲೆ ನಾನಿಲ್ಲಿ 5 to 6 ಆನಿಯನ್ಸ್ ತಗೊಂಡಿದ್ದೀನಿ, ಮೀಡಿಯಮ್ ಸೈಜ್. ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆನಿಯನ್ ಸಾಫ್ಟ್ ಆಗೋ ತನಕ, ಗೋಲ್ಡನ್ ಬ್ರೌನ್ ಆಗೋ ತನಕ ನೀವು ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಿ. ಬಾಯ್ದು ಬಿಚ್ಚಿ. ಸೊ ಈಗ ಒಂದು 5 to 10 minutes ಒಲೆಯಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಬಟ್ ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಯೂಶ್ವಲಿ ಹೇಗೆ ಆನಿಯನ್ಸ್ ಫ್ರೈ ಮಾಡ್ತೀವಿ ಅಷ್ಟು ಆದಮೇಲೆ ಬೆಳ್ಳುಳ್ಳಿ ಹಾಕೋದು. ಒಂದು ಸ್ವಲ್ಪ ಆನಿಯನ್ಸ್ ಸಾಫ್ಟ್ ಆಗಲಿ, ಆಮೇಲೆ ಬೆಳ್ಳುಳ್ಳಿ. ಫುಲ್ ಶೆಕೆ. ನಮ್ಮೂರಲ್ಲಿ ಭಾರಿ ಬಿಸಿಲಿದೆ. ಹಾಂ, ಫುಲ್ ಬಿಸಿಲು. ಅಂದರೆ ಇಲ್ಲಿ ಒಂದು ಸ್ವಲ್ಪ ನೆರಳಿದೆ. ಪುಟ್ಟಣ್ಣ ಅಡುಗೆ ಮಾಡ್ತಿದ್ದಾರೆ. ಹಾಂ, ಅವ್ರು ಆ್ಯಕ್ಚುಲಿ ಲೆಫ್ಟಿ ಅಲ್ಲ ನೀವು? ಅವ್ರು ಆ್ಯಕ್ಚುಲಿ ಲೆಫ್ಟಿ. ಅಮ್ಮ ಬೈತಾ ಇದ್ರು. ಇಲ್ಲಿ ದೊಡ್ಡಮ್ಮ ಮಸಾಲಾಗೆ ರೆಡಿ ಮಾಡ್ತಿದ್ದಾರೆ. ನಮ್ದು ಅದೇ ರೆಗ್ಯುಲರ್ ಬಾಫಟ್ ಮಸಾಲ. ಸೊ ಎಲ್ಲ ಸ್ಪೈಸಸ್ ಎಲ್ಲ ಹಾಕಿ ಅದಕ್ಕೆ ರೋಸ್ಟ್ ಮಾಡಿ ಆಮೇಲೆ ಗ್ರೈಂಡ್ ಮಾಡಬೇಕು ಪೌಡ್ರ್ ಥರ. ಸೊ ಈಗ ನೋಡಿ, ಇದು ಚೆನ್ನಾಗಿ ಒಂದು ಸ್ವಲ್ಪ ಆನಿಯನ್ ಸಾಫ್ಟ್ ಆಗಿದೆ. ಈಗ ನಾನಿಲ್ಲಿ ಒಂದು ಹ್ಯಾಂಡ್ಫುಲ್ ಅಷ್ಟು, ಒಂದು ಐ ಥಿಂಕ್ 3 ಸ್ಮಾಲ್ ಸೈಜ್ ಇದ್ದಿತ್ತು ಗಾರ್ಲಿಕ್, ಏನಂದ್ರೆ ಬೆಳ್ಳುಳ್ಳಿ, ಅದಕ್ಕೆ ಕಲ್ಲಲ್ಲಿ ಚಚ್ಚಿ ಗುದ್ದಿ ಹಾಕಬೇಕು ಅಷ್ಟೇ. ರಫ್ಲಿ ಒಂದು ಕಲ್ಲಲ್ಲಿ ಹಿಂಗೆ ಗುದ್ದಿ ಇದು ಆನಿಯನ್ಸ್ ಜೊತೆ ಚೆನ್ನಾಗಿ ಕುಕ್ ಆಗಬೇಕು. ಆನಿಯನ್ಸ್ ಇಟ್ಟು ಒಂದು 5 minutes ಆಗಿದ್ದಷ್ಟೇ. ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ನೀವು ಇದು ಹಾಕ್ಬೋದು, ಬೆಳ್ಳುಳ್ಳಿ. ಹಾಂ, ಫುಲ್ ಶೆಕೆ ಅಂದರೆ ಫುಲ್ ಶೆಕೆ. ಇವರಲ್ಲಿ ಏನು ಹೇಳ್ತಾರೆ ಇದಕ್ಕೆ? ಕನ್ನಕ್ಕು, ಮಡಲ್, ತುಳುವತ್ತು, ಕನ್ನಡ ಅವರಿಗೂ ಗೊತ್ತಿಲ್ಲ. ಇವರೆಲ್ಲ ಊರಲ್ಲಿದ್ದು ಇವರಿಗೆ ಕನ್ನಡ ಸರಿ ಬರಲ್ಲ. ಏನು ಹೇಳ್ತಾರೆ ಹೇಳಿ? ಇದು ಅದು ಕೊಕೊನಟ್ ಟ್ರೀ ಲೀವ್ಸು. ತುಳುವಲ್ಲಿ ಮಡಲ್ ಅಂತ ಹೇಳ್ತಾರಲ್ಲ, ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಹಾಂ, ಫುಲ್ ಫೈರ್. ಓ ಬರ್ನಿಂಗ್, ಇಟ್ಕೊಳ್ಳಿ. ಜಾಸ್ತಿ ಆಗ್ತದೆ. ಕೋರಿ ಕರೆಂಟ್ ಉಂಟು. ಚಿಕನ್ ಅಷ್ಟೇ ಇವತ್ತು. ಇದೇ ಪ್ರಾಬ್ಲಮ್ ಒಲೆಯಲ್ಲಿ ಅಡುಗೆ ಮಾಡಿದ್ರೆ. ಬಿಕಾಸ್ ಗ್ಯಾಸಲ್ಲಿ ನೀವು ಫಾಸ್ಟ್ ಸ್ಲೋ ಎಲ್ಲ ಮಾಡ್ಬೋದು, ಇದರಲ್ಲಿ ಆಗಲ್ಲ. ಹಿಂಗೆ ಫೈರ್ ಜಾಸ್ತಿ ಆದರೆ ತೆಗೆದು ಬಿಸಾಕಬೇಕು ಹೊರಗೆ ಅಷ್ಟೇ. ಸೊ ಇಲ್ಲಿ ಮಸಾಲ ಪ್ರಿಪ್ರೇಷನ್ ಮಾಡಿದ್ದಾರೆ, ಎಲ್ಲ ರೋಸ್ಟ್ ಮಾಡಿದ್ದಾರೆ. ಇದೀಗ ಫುಲ್ ಜೀರಿಗೆ, ಕಾಳುಮೆಣಸು,
ಕೊತ್ತಂಬರಿ, ಜೀರಿಗೆ, ಕಾಳು ಮೆಣಸು ಮತ್ತೆ ಕರಿಬೇವು ಸೊಪ್ಪು, ಮೆಂತೆ ಒಂದು ಸ್ವಲ್ಪ ಅದೆಲ್ಲ ಹಾಕಿ ರೋಸ್ಟ್ ಮಾಡಿದ್ದಾರೆ, ಡ್ರೈ ರೋಸ್ಟ್. ಆಮೇಲೆ ಈಗ ಅದಕ್ಕೆ ಸೈಡಲ್ಲಿ ಇಟ್ಟು ಹುಡಿ ಮಾಡ್ತಾರೆ. ಹುಡಿ ಮಾಡಿ ಇದಕ್ಕೆ ಹಾಕ್ಬೋದು. ಸೊ ನಿಮಗೆ ಇದಕ್ಕೆ ನಾವು ಬಾಫಟ್ ಮಸಾಲ ಹೇಳ್ತೀವಿ, ಕುಂದಾಪುರ ಚಿಕನ್ ಮಸಾಲ ಏನು ಹೇಳ್ತೀವಿ, ಬಾಫಟ್ ಮಸಾಲ ಅಂತ ಹೇಳ್ತಾರೆ, ಮ್ಯಾಂಗ್ಳೂರ್ ಸ್ಟೈಲ್. ಮೋಸ್ಟ್ಲಿ ಎಲ್ಲ ರೆಸಿಪೀಸಲ್ಲಿ ಹೋಗುತ್ತೆ. ನಾನು ಲಾಸ್ಟ್ ಟೈಮ್ ಪ್ರಾನ್ಸ್ ಫ್ರೈ ಮಾಡಿದ್ದೆ, ಆವಾಗ ರೆಡಿಮೇಡ್ ಹಾಗೆ ರೆಡಿಮೇಡ್ ಅಂದರೆ ಮನೆಯಲ್ಲಿ ಮಾಡಿ ಇಟ್ಟಿದ್ದು ಪೌಡರ್ ಹಾಕಿದ್ದೆ. ನೀವು ನೋಡಿದ್ದೀರಾ? ಒರಿಜಿನಲ್ ಅಂದರೆ ಮನೆಯಲ್ಲಿ ಮಾಡಿದ್ದು. ಸೊ ನಿಮಗೆ ಇದ್ರ ಡೀಟೇಲ್ ರೆಸಿಪಿ ಬೇಕಿದ್ರೆ ನನಗೆ ಕಾಮೆಂಟ್ಸಲ್ಲಿ ಹೇಳಿ, ನಾನು ಡೆಫಿನೆಟ್ಲಿ ಒಂದು ಸಪ್ರೇಟ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಈಗ ನಮ್ಮದು ಆನಿಯನ್ಸ್ ಆಯಿತು ಆಲ್ಮೋಸ್ಟ್. ಆ್ಯಂಡ್ ಈಗ ಇದಕ್ಕೆ ನಾವು ಉಪ್ಪು ಹಾಕ್ತಿದ್ದೀವಿ. ಸೊ ಇದು ಊರಲ್ಲಿ ಇಲ್ಲಿ ಕಲ್ಲು ಉಪ್ಪು ಯೂಸ್ ಮಾಡ್ತಾರೆ, ನನಗೂ ಅಷ್ಟು ಗೊತ್ತಾಗಲ್ಲ, ಆದರೆ ಓಕೆ. ಸೊ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇನ್ನೊಂದು 2 ಮಿನಿಟ್ಸ್. ಇಲ್ಲಿ ನನ್ನ ಹತ್ರ ಹುಣಸೆ ಹಣ್ಣಿದೆ. ಏನಿಲ್ಲ, ಇನ್ನೀಗ ಚಿಕನು, ಟರ್ಮರಿಕ್ ಆ್ಯಂಡ್ ಹುಣಸೆ ಹಣ್ಣು ನೀರು. ಹುಣಸೆ ಹಣ್ಣಿಗೆ ಆ್ಯಕ್ಚುಲಿ ಸೋಕ್ ಮಾಡಿ ಇಡಬೇಕು. ಈಗ ನಾನು ನೀರಿಗೆ ಹಾಕ್ತೀನಿ. ಸೊ ಒಂದು ಜಾಸ್ತಿ ಏನು ಬೇಡ, ಒಂದು ಇಷ್ಟು ಹುಣಸೆ ಹಣ್ಣು ಈಗ ನೀರಲ್ಲಿ ನೆನೆಸಿ ಅದು ಪೇಸ್ಟ್ ಮಾಡಿ ಆ ಥರ. ಸೊ ಮತ್ತೆ ಚಿಕ್ಕ ಪಾತ್ರೆ ತರೋದು ಅದ್ರ ಒಳಗೆ ಹೋಗಬೇಕು, ಅದಕ್ಕೆ ಇದರಲ್ಲಿ ನೀರುಳ್ಳಿ ಇಟ್ಟಿದ್ವಿ, ಅದೇ ಪಾತ್ರೆಯಲ್ಲಿ ಇಟ್ಟು ಅದರಲ್ಲೇ ಹಾಕಿದ್ದೀನಿ. ಔಟ್ಡೋರ್ ಕುಕಿಂಗ್ ಆ ಥರ ನೀರಿದ್ರೆ ಒಳ್ಳೇದು, ಈಸಿ ಆಗುತ್ತೆ. ನಾನು ಸ್ಪೂನ್ ಇಲ್ಲೇ ಇಟ್ಬಿಟ್ಟಿದ್ದೆ, ಅದು ಫುಲ್ ಬಿಸಿ ಆಗಿದೆ. ಈಗ ಇಲ್ಲಿ ಚೆನ್ನಾಗಿ ಚಿಕನ್ ವಾಶ್ ಮಾಡಿ ಇಟ್ಟಿದ್ದಾರೆ, ಅದು ಚಿಕನ್ ಹಾಕಿ ಅದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಆ್ಯಂಡ್ ಇದು ಹುಣಸೆಹಣ್ಣು ನೀರು ಇದು ಹಾಕ್ತಿದ್ದೀನಿ. ಸೀಡೇನಿದ್ರೆ ತೆಗೀರಿ. ಇದಕ್ಕೀಗ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು, ಸೊ ಇದಕ್ಕೆ ಈ ಥರ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಈಗ ಸೊ ಲಿಡ್ ಕ್ಲೋಸ್ ಮಾಡಿ ಒಂದು ಫಾಸ್ಟ್ ಗ್ಯಾಸಲ್ಲಿ, ಅಂದರೆ ನೀವು ಗ್ಯಾಸಲ್ಲಿ ಮಾಡ್ತೀರ ಆಬ್ವಿಯಸ್ಲಿ. ಸೊ ಫಾಸ್ಟ್ ಗ್ಯಾಸಲ್ಲಿ ಒಂದು 5 ಮಿನಿಟ್ಸ್ ಬಿಡಿ, 3 to 5 ಮಿನಿಟ್ಸ್. ಆವಾಗ ಚಿಕನ್ ಚೆನ್ನಾಗಿ ನೀರು ಬಿಡುತ್ತೆ. ಆಮೇಲೆ ನಾವು ಅದಕ್ಕೆ ಇದು ಪುಡಿ ಮಾಡಿದ್ದು ಅದೆಲ್ಲ ಹೋಯ್ತು, ಅವ್ರು ಆ್ಯಕ್ಚುಲಿ ಗ್ರೈಂಡ್ ಮಾಡೋಕ್ಕೆ ತಗೊಂಡೋಗಿದ್ದಾರೆ. ಸೊ ಅದು ಮಸಾಲ ಆಮೇಲೆ ಹಾಕೋಣ. ಸೊ ನಮಗೆ ಒಂದು ರೆಡಿ ನೋಡಿ ಬಂತು ನಮ್ಮ ಮಸಾಲ, ಎಷ್ಟು ಫಾಸ್ಟು ರೆಡಿ. ಫುಲ್ ರೆಡಿ. ಸೊ ಒಂದು ಸ್ವಲ್ಪ ಚಿಕನ್ ಫುಲ್ ನೀರು ಬಿಡಬೇಕು. ಆಮೇಲೆ ನಾವು ಇದು ಮಸಾಲ ಹಾಕಿ ಸ್ಲೋ ಗ್ಯಾಸ್ ಮಾಡಿ ಚೆನ್ನಾಗಿ ಒಂದು 10 ಮಿನಿಟ್ಸ್ ಕುಕ್ ಮಾಡಬೇಕು. ನೈಸ್ ಮಾಡಿ. ಡಬ್ಬ ಮಾಡಿ. ಸೊ ಇಲ್ಲಿ ನೋಡಿ ಚಿಕನ್ ಚೆನ್ನಾಗಿ ನೀರು ಬಿಟ್ಟಿದೆ. ಒಂದು 5 ಮಿನಿಟ್ಸ್ ಆಗಿ 5 ಮಿನಿಟ್ಸ್ ಆಗಿದೆ ಅಷ್ಟೇ. ಈಗ ನಾವು ಇದಕ್ಕೆ ಮಸಾಲ ಹಾಕೋಣ. 1 2 6 to 7 ಸ್ಪೂನ್ಸ್ ಹಾಕಿದ್ದೀನಿ. ನೋಡ್ತೀನಿ ಇನ್ನೂ ಬೇಗ ಅಂತ. ಸೊ ಇದು ಮಸಾಲ ಹಾಕಿದ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ನೀವು ಸ್ಲೋ ಗ್ಯಾಸಲ್ಲಿ ಅದಕ್ಕೆ ಒಂದು 10 ಮಿನಿಟ್ಸ್ ಕುಕ್ ಮಾಡಿ. ಮಧ್ಯದಲ್ಲಿ ನೀವು ಸ್ಟರ್ ಮಾಡ್ತಾ ಇರಿ, ಬಿಕಾಸ್ ಇಲ್ಲಾಂದರೆ ಅಡಿ ಹಿಡಿಯುತ್ತೆ, ಅಂದರೆ ಚಾನ್ಸಸ್ ಇರುತ್ತೆ. ಈಗ ಇದರಲ್ಲಿ ನಾವು ಸೋ ಗ್ಲಾಸ್ ಹೆಂಗೆ ಮಾಡೋದು ಅದೊಂದು ಸ್ವಲ್ಪ ತೆಗಿಬೇಕು, ಆಗ ಸರಿ ಆಗುತ್ತೆ. ನೀವು ಆ್ಯಕ್ಚುಲಿ ಚಿಕನ್ ಕುಕ್ ಮಾಡೋದಕ್ಕೆ ನೀರೇನು ಹಾಕಬೇಕಂತ ಇಲ್ಲ ಈ ರೆಸಿಪಿಯಲ್ಲಿ, ಬಿಕಾಸ್ ಚಿಕನ್ನೇ ಇನಫ್ ನೀರು ಬಿಡುತ್ತೆ. ಸೊ ನಾವೊಂದು ಸ್ವಲ್ಪ ಸ್ಲೋ ಮಾಡೋಣ ಗ್ಯಾಸು. ಸ್ಲೋ ಅಂದರೆ ಇದೊಂದು ಸ್ವಲ್ಪ ತೆಗಿಬೇಕು. ಸೊ ಈಗ ಒಂದು 10 ಮಿನಿಟ್ಸ್ ಕುಕ್ ಆಗಬೇಕು ಅದು.
ಅದು ಆದಮೇಲೆ ನಮ್ಮದು ಆ್ಯಕ್ಚುಲಿ ಚಿಕನ್ ಪುಳಿ ಮುಂಚಿ ರೆಡಿ. ಚಿಕನ್ ಪುಳಿ ಮುಂಚಿ ಕಾಯಿ ಹಾಕಿದ್ರೆ ಅದಕ್ಕೆ ನಾವು ಚಿಕನ್ ಪುಳಿ ಮುಂಚಿ ಹೇಳ್ತೀವಿ. ಸೊ ಇದು ನಮ್ಮ ಚಿಕನ್ ಪುಳಿ ಮುಂಚೆ ಆಗುತ್ತೆ. ಅದಕ್ಕೆ ನಾವು ಮತ್ತೆ ಕೋಕೋನಟ್ಗೆ ಗ್ರೇಟ್ ಮಾಡಿ ಅದು ಹಾಕಬೇಕು. ಕಾಯಿ ತುರಿ ಏನು ಹೇಳ್ತಾರೆ, ಕಾಯಿ ತುರಿ. ಹಾಂ, ಕಾಯಿ ತುರಿ ಹಾಕಿದ್ರೆ ಚಿಕನ್ ಸುಕ್ಕ ರೆಡಿ. ಚೇಂಜ್ ಮಾರೆ ನಿನ್ನ ಮತ್ತೆ ಮತ್ತೆ ಶೆಕೆ ಇಷ್ಟು ಶೆಕೆ ಅವ್ರು ಮತ್ತೆ ನೈಟಿ ಚೇಂಜ್ ಮಾಡ್ಕೊಂಡು ಬಂದರು. ಸೊ ಇಲ್ಲಿ ಕಾಯಿ ತುರಿ ಈ ಥರ ಒಂದು ಸ್ವಲ್ಪ ಹಿಂಗೆ ಡ್ರೈ ರೋಸ್ಟ್ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ಆಪ್ಷನಲ್, ನಿಮಗೆ ಬೇಕಾದರೆ ನೀವು ಮಾಡ್ಬೋದು, ಇಲ್ಲಾಂದರೆ ಇಟ್ಸ್ ಓಕೆ, ಹಿಂಗೆ ಹಾಕ್ಬೋದು. ಚಿಕನ್ ಈಗ ಇಲ್ಲಿ ಕುಕ್ ಆಗ್ತಿದೆ. ಚಿಕನ್ ಫುಲ್ ಕುಕ್ ಆಗಬೇಕು. ಆಮೇಲೆ ಲಾಸ್ಟಲ್ಲಿ ಆಲ್ಮೋಸ್ಟ್ ಹಾಕಿ ಗ್ಯಾಸ್ ಆಫ್ ಮಾಡೋದು ಅಷ್ಟೇ. ಕೋಕೋನಟ್ ಏನು ಜಾಸ್ತಿ ಕುಕ್ ಮಾಡಲ್ಲ. ಹಾಂ, ಹೊರದ್ರೆ ಚೆನ್ನಾಗಿ ಪರಿಮಳ ಬರುತ್ತೆ. ಅದೊಂದು ಸ್ವಲ್ಪ ನಟ್ಟಿ ಫ್ಲೇವರ್ ಬರುತ್ತೆ ಕೋಕೋನಟ್ ಇದು ಆ ಥರ. ಹಾಂ, ಹೊರದು ಒಂದು ಸ್ವಲ್ಪ ಪುಡಿ ಮಾಡಬೇಕು. ಯಾಕಂದ್ರೆ ಇದರಲ್ಲಿ ನೋಡಿ ಈ ಥರ ತೋರಿಸಿ, ಇದರಲ್ಲಿ ಈ ಥರ ಒಂದು ಸ್ವಲ್ಪ ಪೀಸಸ್ ಎಲ್ಲ ಇದೆ. ನೀವು ಚೆನ್ನಾಗಿ ಮಾಡಿ ಹೊಡೆದು ಇದೇನು ಅಂತಾರೆ ತುರಿ ಮಾಡಿದ್ರೆ ಅದು ಮಾಡಿ ಫ್ರೈ ಮಾಡಿ ಮಿಕ್ಸಿ ಒಂದು ಸುತ್ತು ಗರ್ರ ಮಾಡಿದ್ರೆ ಸಾಕು. ಮಿಕ್ಸಿಯಲ್ಲಿ ಜಸ್ಟ್ ಒಂದು ಸುಟ್ಟು ಗರ್ರ ಅಂತ ಮಾಡಬೇಕು ಅಷ್ಟೇ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಮಧ್ಯ ಮಧ್ಯದಲ್ಲಿ ಸ್ಟರ್ ಮಾಡ್ತಾ ಇರಲಿ, ಇಲ್ಲಾಂದರೆ ಅಡಿ ಹಿಡಿಯುತ್ತೆ. ಸೊ ಇನ್ನೂ ಒಂದು ಸ್ವಲ್ಪ ಒಂದು 2-3 ಮಿನಿಟ್ಸ್ ಇಡೋಣ. ಸೊ ಇದು ರೆಸಿಪಿ ಅಂದರೆ ಇಟ್ಸ್ ಒನ್ ಆಫ್ ದ ವೆರಿ ಈಸಿ ರೆಸಿಪಿ. ಜಾಸ್ತಿ ಏನು ಬೇಡ, ಅಂದರೆ ಮಸಾಲ ನೀವು ಒಂದು ಮಾಡ್ಕೊಂಡು ಇಟ್ಕೊಂಡ್ರೆ, ಅಂದರೆ ಅದು ಬಾಫಟ್ ಮಸಾಲ, ನೀವಿದು ಒಂದು ಅಂದರೆ ಪ್ರೆಪ್ ಟೈಮ್ ಇಸ್ ಜಸ್ಟ್ ಒಂದು 10-15 ಮಿನಿಟ್ಸ್ ಅಷ್ಟೇ. ಮತ್ತು ಕುಕಿಂಗ್ ಟೈಮ್ ಬೇರೆ. ಆ್ಯಂಡ್ ಚಿಕನ್ಗೆ ಏನು ಜಾಸ್ತಿ ಕುಕಿಂಗ್ ಟೈಮ್ ಇಲ್ಲ, ಅಂದರೆ 20 ಮಿನಿಟ್ಸ್ ಮ್ಯಾಕ್ಸ್. ಐ ಗೆಸ್ 20 ಮಿನಿಟ್ಸ್ ಇಸ್ ಮ್ಯಾಕ್ಸ್. ಅದು ನೀವು ಫಸ್ಟ್ ನೀರು ಬಿಡೋ ತನಕ ಮಸಾಲ ಹಾಕಬಾರ್ದು. ಬಿಕಾಸ್ ನೀವು ಫಸ್ಟೇ ಹಾಕಿಬಿಟ್ರೆ ಚಿಕನ್ ಕುಕ್ ಬೇಗ ಆಗಲ್ಲ. ಯಾಕಂದರೆ ನೀವು ಮಸಾಲ ಹಾಕಿದ್ರೆ ಅದು ಅಡಿ ಹಿಡಿಯುತ್ತೆ, ನೀವು ಪ್ರಾಪರ್ಲಿ ಗ್ಯಾಸ್ ಫಾಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಮೇಕ್ ಶೋರ್ ಮಾಡಿ 5 ಮಿನಿಟ್ಸ್ ನೀವು ಉಪ್ಪು ಮತ್ತು ಅರಿಶಿನ ಪುಡಿ ಮತ್ತು ಹುಣಸೆ ಹಣ್ಣು ನೀರು ಹಾಕಿದ ಮೇಲೆ ಒಂದು 5 ಮಿನಿಟ್ಸ್ ನೀವು ಅದು ಫಾಸ್ಟ್ ಗ್ಯಾಸಲ್ಲಿ ಲಿಡ್ ಹಾಕಿ ಇಡಿ. ಆವಾಗ ಚಿಕನ್ ಫುಲ್ ನೀರು ಬಿಡುತ್ತೆ. ಆಮೇಲೆ ಮಸಾಲ ಹಾಕಿ, ಆವಾಗ ಚಿಕನ್ ಬೇಗ ಕುಕ್ ಆಗುತ್ತೆ. ಹಾಂ, ಈಗ ಇರಲಿ ಇದು ಹಾಕಿ. ಏನು ಈಗ ಇಲ್ಲಿ ಕಾಯಿ ಪುಡಿ ರೆಡಿ ಇದೆ. ಅಂದರೆ ನಾವು ಅದೇ ಸೇಮ್ ಮಸಾಲ ಮಾಡಿದ್ವಲ್ಲ, ಅದೇ ಮಿಕ್ಸರಲ್ಲಿ ಇದು ಮಾಡಿದ್ವಿ. ಅದಕ್ಕೆ ಒಂದು ಸ್ವಲ್ಪ ಕಲರ್ ಡಿಫ್ರೆಂಟ್ ಇದೆ. ಬಟ್ ಅದೇ ನಾರ್ಮಲ್ ಜಸ್ಟ್ ಕಾಯಿ ಪುಡಿ, ಅಂದರೆ ಕಾಯಿ ತುರಿಗೆ ಜಸ್ಟ್ ಒಂದು ಗ್ರೈಂಡ್ ಮಾಡಿದಷ್ಟೇ. ಸೊ ಒನ್ಸ್ ಇದು ಫುಲ್ ಚಿಕನ್ ಕುಕ್ ಆದಮೇಲೆ ಈಗ ಒಂದು ಚೆಕ್ ಮಾಡ್ತೀವಿ. ನೀವು ಚೆಕ್ ಮಾಡ್ತೀರಾ? ಕುಕಿಂಗ್ ಸ್ವಲ್ಪ ಮೂಳೆ ಬಿಟ್ಟರೆ ಅವಾಗ ಗೊತ್ತಾಗುತ್ತೆ. ನೀವು ಬೇಕಾದರೆ ತೆಗೆದು ಒಂದು ಟ್ರೈ ಮಾಡ್ಬೋದು. ಒಂದು ಪೀಸು ನಾವು ನೋಡಿ ಈ ಥರ ಒಂದು ಪೀಸು ತೆಗೆದು ಟ್ರೈ ಮಾಡ್ತೀವಿ. ಅದಕ್ಕೆ ಒಂಚೂರು ಕಾಯಿ ತುರಿ ನಾನೇ ಚೆಕ್ ಮಾಡ್ತೀನಿ. ಇಲ್ಲಿ ತೆಗ್ದಿದ್ದೀನಿ ಒಂದು ಪೀಸ್. ಔಚ್, ಒಂದು 2 ಮಿನಿಟ್ಸ್. ಹಾಂ, ಕುಕ್ ಆಗಿದೆ. ಅಲ್ಲಿ ನೋಡಿ ಇದು ಈ ಥರ ಬರ್ತಿದೆ, ಅಂದರೆ ಕುಕ್ ಆಗಿದೆ. ಸೊ ತೆಂಗಿನಕಾಯಿ ಸೊ ಈಗ ಇಲ್ಲಿ ನೋಡಿ ಫುಲ್ ಚೆನ್ನಾಗಿ ಕುಕ್ ಆಗಿದೆ. ಈಗ ಈ ಪಾಯಿಂಟಿಗೆ ನಾನು ಇಲ್ಲಿ ಕಾಯಿನ ಹಾಕ್ತಿದ್ದೀನಿ. ನೀವೀಗ ಮಿಕ್ಸಿಯಲ್ಲಿ ಇದು ಮಾಡಬೇಕಂತ ಇಲ್ಲ, ಇಟ್ಸ್ ನಾಟ್ ಕಂಪಲ್ಸರಿ. ಫುಲ್ ಬಿಸಿ. ಈಗ ಗ್ಯಾಸ್ ಫುಲ್ ಆಫ್ ಮಾಡಿ, ಅಂದರೆ ಸ್ಲೋ. ಕಾಯಿ ಪುರಿ ಮಾಡಬೇಕಾದ್ರೆ ಬೇಕಾಗ್ಬೋದು. ಸೊ ಇದೀಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಇಡಬೇಕು ಬಿಫೋರ್ ಸರ್ವಿಂಗ್. ನೀವು ಬೇಕಾದರೆ ಒಂದು ಕಾಯಿ ಹಾಕಿ 1-2 ಮಿನಿಟ್ಸ್ ಅಷ್ಟೇ ಸ್ಲೋ ಗ್ಯಾಸಲ್ಲಿ ಬೇಕಾದರೆ ಕುಕ್ ಮಾಡ್ಬೋದು, ಬಟ್ ಕಂಪಲ್ಸರಿ ಏನಿಲ್ಲ. ಆ್ಯಂಡ್ ನೀವು ಸ್ಟಾರ್ಟಿಂಗಲ್ಲಿ ಮಸಾಲ ಹಾಕೋತಿಗೆ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು. ಯಾಕಂದರೆ ಬಿಕಾಸ್ ನಾವು ಕಾಯಿ ಹಾಕ್ತೀವಲ್ಲ, ಉಪ್ಪು ಮಸಾಲ ಎಲ್ಲ ಒಂದು ಸ್ವಲ್ಪ ನೀವು ಕಾಯಿನ ಕನ್ಸಿಡರ್ ಮಾಡಿಯೇ ಹಾಕಬೇಕು. ಸೊ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಾಕಿ, ಕೊತ್ತಂಬರಿ ಸೊಪ್ಪು ಅದು ಲಾಸ್ಟ್. ಹಾಂ, ಇದ್ರ ಬಳಿ ಮತ್ತು ಎಂಡಲ್ಲಿ ಇದು ಜಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪಲ್ಲಿ ನೀವು ಗಾರ್ನಿಷ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ಮೇಲೆ
ಇದು ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಇಡಿ ಬಿಫೋರ್ ಸರ್ವಿಂಗ್. ಸೊ ಆಯಿತು ನಮ್ಮ ಚಿಕನ್ ಸುಕ್ಕ. ಸೊ ಇಲ್ಲೂ ನಮ್ಮದು ಚಿಕನ್ ಸುಕ್ಕ ರೆಡಿಯಾಗಿದೆ. ಸೊ ಈಗ ಇಲ್ಲಿ ನೋಡಿ ನಾವು ಇವತ್ತು ಚಿಕನ್ ಸುಕ್ಕ ಜೊತೆ ನೀರು ದೋಸೆ ಅಲ್ಲ, ನೀರು ದೋಸೆ ಮಾಡ್ತಿದ್ದೇವೆ. ಸೊ ಇದು ಅಕ್ಕಿ ಎಷ್ಟೊತ್ತಾಯಿತು ನೆನೆಸಿಟ್ಟು? 1 ಗಂಟೆ ಆಯಿತು. 1 ಗಂಟೆ ಆಯಿತು ಅಕ್ಕಿ ನೆನೆಸಿಟ್ಟು. ಇದಕ್ಕೆ ಈಗ ಗ್ರೈಂಡ್ ಮಾಡ್ತಾರೆ. ಗ್ರೈಂಡ್ ಮಾಡಿ ನಮ್ಮದು ಚಿಕನ್ ಸುಕ್ಕ ರೆಡಿ ಇದೆ. ಅಲ್ಲಿ ಮತ್ತೆ ಒಲೆಯಲ್ಲಿ ರೈಸ್ ಆಗ್ತಾಯಿದೆ ನೋಡಿ. ಸೊ ಇದೆಲ್ಲ ಆದಮೇಲೆ ಊಟ, ನೀರು ದೋಸೆ ಇದೀಗ ಜಸ್ಟ್ ಗ್ರೈಂಡ್ ಮಾಡ್ತಾರೆ. ಗ್ರೈಂಡ್ ಮಾಡಿ ನೀರು ದೋಸೆ ಇಸ್ ಅಂದರೆ ಸುಕ್ಕ ಚೆನ್ನಾಗಿ ಚೆನ್ನಾಗಾಗುತ್ತೆ. ಸೊ ನೀರು ದೋಸೆ ಅಂದರೆ ದ್ಯಾಟ್ ಈಸ್ ದ ಓನ್ಲಿ ದೋಸೆ ವಿಚ್ ಇಸ್ ಇನ್ಸ್ಟೆಂಟ್ ದೋಸೆ. ಅಂದರೆ ನಿಮಗೆ ಏನು ಬಿಕಾಸ್ ಉರ್ದು ದೋಸೆ ಅದೆಲ್ಲ ಮಾಡೋದಾದರೆ ನೀವು 1 ದಿವಸ ಮುಂಚೆ ಪ್ಲ್ಯಾನಿಂಗ್ ಮಾಡಬೇಕು. ಅಂದರೆ ನೆನೆಸಿಡಬೇಕು, ಅದಕ್ಕೆ ಗ್ರೈಂಡ್ ಮಾಡಿ ಅದು ಫರ್ಮೆಂಟ್ ಆಗೋ ತನಕ ವೇಟ್ ಮಾಡಬೇಕು. ನೀರು ದೋಸೆಗೆ ಆಗೇನಿಲ್ಲ, ಅದೊಂದು ಇನ್ಸ್ಟೆಂಟ್ ದೋಸೆ. ನೀವು ಜಸ್ಟ್ ಒಂದು ಸ್ವಲ್ಪ ರೈಸ್ ಸೋಕ್ ಮಾಡಿಟ್ರೆ ಅದಕ್ಕೆ ಕೆಲವು ಜನ ಇದೆಲ್ಲ ಹಾಕ್ತಾರೆ, ನೀರುಳ್ಳಿ, ಕಾಯಿ ಒಂದು ಸ್ವಲ್ಪ. ನಿಮಗೆ ಅದರದ್ದು ಡೀಟೇಲ್ ರೆಸಿಪಿ ಬೇಕಾದರೆ ನನಗೆ ಹೇಳಿ, ನಾನು ಡೆಫಿನೆಟ್ಲಿ ಅದು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾವೀಗ ಚಿಕನ್ ಸುಕ್ಕ ಜೊತೆ ಈಗ ಅಲ್ಲ, ಅಂದರೆ ಟೈಮ್ ಇದೆ ಈಗ ಜಸ್ಟ್ 12 ಗಂಟೆ ಆಗಿದೆ ಅಷ್ಟೇ. 1 ಗಂಟೆ ಹಾಗೆ ಊಟ ಮಾಡ್ತೀವಿ. ಆಮೇಲೆ ನಾನು 2 o'clockಗೆ 2:30ಗೆ ಹಾಗೆ ಹೊರಡಬೇಕು. ಪುಟ್ಟಣ್ಣ ಬರ್ತಿದ್ದಾರೆ ನನಗೆ ಉಡುಪಿ ಡ್ರಾಪ್ ಮಾಡೋಕ್ಕೆ ಸ್ಟೇಷನ್ಗೆ. ಸೊ ಇದು ನಮ್ಮ ದೊಡ್ಡಮ್ಮ ಅವ್ರದ್ದು ಶಾಪು. ಇಲ್ಲೇ ಮನೆ ಪಕ್ಕದಲ್ಲಿ ಅವ್ರದ್ದು ಒಂದು ಚಿಕ್ಕ ಶಾಪ್ ಇದೆ. ಸೊ ಈಗ ನಾನು ಚಿಕನ್ ಸುಕ್ಕ ಎಲ್ಲ ಮಾಡಿ ಆಯಿತು. ಈಗ ನಾನು ಮನೆಗೆ ಹೋಗ್ತಿದ್ದೀನಿ. ಒಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಉಳಿದಿದೆ ನಂದು. ಇದು ಅವ್ರ ಮನೆ. ಊರಂದರೆ ನಂಗೆ ಅದಕ್ಕೆ ಇಷ್ಟ. ಫುಲ್ ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲಿ ನೋಡಿದ್ರೆ ಗ್ರೀನ್ ಫುಲ್ ಕಾಡು ಒಳಗೆ ಹೋದರೆ ಫುಲ್ ತಂಪಿರುತ್ತೆ. ಈ ಕಡೆ ಬಂದರೆ ಫುಲ್ಲು ಬಿಸಿಲು. ಈಗ ಚಿಕನ್ ಸುಕ್ಕ ಎಲ್ಲ ಮಾಡಿ ಆಯಿತು. ಈಗ ನಾನು ಮನೆಗೆ ಹೋಗ್ತಿದ್ದೀನಿ. ಅಂದರೆ ಒಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಉಳಿದಿದೆ ನಂದು. ಬಿಕಾಸ್ 2:30 ಹಾಗೆ ನಾವು ಹೊರಡಬೇಕು ರೈಲ್ವೆ ಸ್ಟೇಷನ್ಗೆ. ಸೊ ಒಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಅಂದರೆ ಏನೂ ಆಗಿಲ್ಲ ನಂದು. ಅಂದರೆ ನಾನು ಬ್ಯಾಗೆಲ್ಲ ತೆಗ್ದಿಲ್ಲ, ಬಟ್ ಸ್ಟಿಲ್ ಒಂದು ಸ್ವಲ್ಪ ಸಾಮಾನು ಇಲ್ಲೇ ಇಟ್ಟು ಹೋಗಬೇಕು, ಒಂದು ಸ್ವಲ್ಪ ಸಾಮಾನು ತೊಗೊಂಡು ಹೋಗಬೇಕು. ಅದೆಲ್ಲ ಒಂದು ಸ್ವಲ್ಪ ಸೆಟ್ ಮಾಡೋಕ್ಕಿದೆ. ಅದಕ್ಕೆ ಫಟಾಫಟ್ ಹೋಗಿ ಮಾಡಿ ಬರ್ತೀನಿ. ಆಮೇಲೆ ಇಲ್ಲಿ ಬಂದು ಮತ್ತೆ ಊಟ ಮಾಡಿ ಮತ್ತೆ ಹೋಗೋದು. ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿ ಎಲ್ಲ ಮೆಸ್ ಇದೆ ನೋಡಿ. ಇದೆಲ್ಲ ಈಗ ನಾನು ಪ್ಯಾಕ್ ಮಾಡಬೇಕು ಆ್ಯಂಡು ಮತ್ತೆ ಹೋಗೋದು. ಮತ್ತೆ ದೊಡ್ಡಮ್ಮ ಮನೆಗೆ ಹೋಗಿ ಊಟ ಮಾಡಿ ಹೋಗೋದು. ಫುಲ್ ನೋಡಿ, ಫುಲ್ ಬೆವರು ಬಂದಿದೆ. ಅಂದರೆ ಬಿಸಿಲು ಪ್ಲಸ್ ಅದು ಒಲೆಯಲ್ಲಿ ಫುಲ್ ಬೆಂಕಿ ಬರ್ತಿತ್ತು ಮೈ ಮೇಲೆ. ಕೈಯೆಲ್ಲ ಉರಿತಿದೆ. ಒಲೆಯಲ್ಲಿ ಕೆಲಸ ಮಾಡಿದ್ರೆ ಕೈ ಫುಲ್ ಉರಿಯೋಕ್ಕೆ ಶುರುವಾಗುತ್ತೆ. ಬಿಕಾಸ್ ಅದು ಫೈರ್ ಒಂದೇ ಸರ್ತಿ ದೊಡ್ಡದಾಗುತ್ತೆ, ಒಂದೇ ಸರ್ತಿ ಚಿಕ್ಕದಾಗುತ್ತೆ. ಅದು ಗೊತ್ತಾಗಲ್ಲ, ನಮ್ಮ ಗ್ಯಾಸ್ ಥರ ಅಲ್ಲ. ಬಟ್ ಇಟ್ ವಾಸ್ ಫನ್. ನೋಡಿ ಹೇಗೆ ಮಲಗಿದೆ ಇದು. ಈಗ ನಾವು ಪುಟ್ಟೋಣ ಮನೆ ಬಂದಿದ್ದೀನಿ ಊಟ ಮಾಡೋಕ್ಕೆ. ಊಟ ಮಾಡಿ ಮತ್ತೆ ಹೋಗಬೇಕು. ಇದು ನೀರು ದೋಸೆ, ಇದು ಚಿಕನ್ ಸುಕ್ಕ ನಾವು ಮಾಡಿದ್ದು, ಇದು ದೊಡ್ಡಮ್ಮ. ಎಳ್ಳು ಜ್ಯೂಸ್ ಬಿಟ್ಟು ಚಿಕ್ಕ ಹೆಂಗೆ ಕೊಡ್ತೀನಿ. ಇದು ಎಳ್ಳು ಜ್ಯೂಸ್ ಅಂತೆ. ಈಗ ನಾವು ಉಡುಪಿ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ ಆ್ಯಂಡ್ ಟ್ರೈನ್ಗೆ ವೇಟ್ ಮಾಡ್ತಿದ್ದೀವಿ. ಟ್ರೈನ್ ಒಂದು ಸ್ವಲ್ಪ ಲೇಟು. ಇಲ್ಲಿ ಪುಟ್ಟೋಣ ನನಗೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದರು. ಇದು ನಮ್ಮ ಬ್ಯಾಗ್ಸು. ಸೊ ಐ ಥಿಂಕ್ ಇನ್ 5 ಮಿನಿಟ್ಸಲ್ಲಿ ಬರುತ್ತೆ. ಫೈನಲಿ ನಾನು ಮನೆಗೆ ಬಂದಿದ್ದೀನಿ. ಅಂದರೆ ಬಾಂಬೆಯಲ್ಲಿ ಮನೆಗೆ ಬಂದಿದ್ದೀನಿ. ಆಲ್ಮೋಸ್ಟ್ 2.5 years ಆಯಿತು. ಸೊ ಇಲ್ಲಿಗೆ ನಾನು ಇದು ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. See you in the next video. Until then, goodbye.